ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಒಂದು ಕಡೆ ಈಗಾಗಲೇ NDA ಒಕ್ಕೂಟ ಮತ್ತೆ ಗದ್ದುಗೆಗೆ ಇರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ, ಈ ಕಡೆ ಇಂಡಿ ಒಕ್ಕೂಟಕ್ಕೂ ಕೂಡ ಅಧಿಕಾರದ ಗದ್ದುಗೆ ಏರೋ ಚಿಗುರೊಡೆದಿದೆ. ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ಆಸೆ ಚಿಗುರೊಡೆದಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ದೆಹಲಿಯಲ್ಲಿ ಇಂಡಿ ಒಕ್ಕೂಟದ ಮಹತ್ವದ ಸಭೆ ಸಂಜೆ 6 ಗಂಟೆಗೆ ನಡೆಯುವಂತಹ ಇಂಡಿ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಮೀಟಿಂಗ್ ನಡೀಲಿಕ್ಕಿದೆ. ಮುಂದಿನ ನಿರ್ಧಾರಗಳ ಕುರಿತು ಮಾತುಕತೆಯನ್ನ ಇಂಡಿ ಒಕ್ಕೂಟ ನಡೆಸಲಿಕ್ಕಿದೆ. ಅಧಿಕಾರಕ್ಕೇರೋದಕ್ಕೆ ಬಹಳ ಪ್ರಮುಖವಾಗಿ ಅಧಿಕಾರಕ್ಕೇರೋದಕ್ಕೆ ಶರದ್ ಪವಾರ್ ಮೂಲಕ ಗಾಳ ಹಾಕೋದಕ್ಕೆ ಪ್ಲಾನ್ ಮಾಡುವ ಕೆಲಸ ಆಗ್ತಾ ಇದೆ. ಶರದ್ ಪವಾರ್ ಅವರಿಗೆ ಗಾಳ ಹಾಕಿದ್ರೆ ಎಷ್ಟು ಸೀಟ್ಗಳನ್ನ ಅವರು ಕರೆದುಕೊಂಡು ಬರಬಹುದು, ಇಂಡಿ ಒಕ್ಕೂಟಕ್ಕೆ ಯಾವ ರೀತಿ ಇದು ಅನುಕೂಲ ಆಗ್ಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಅಗೇನ್ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ವೆರಿ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡೋದಾದ್ರೆ ನಂಬರ್ಸ್ ಮೇಲೇ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಇಂಡಿ ಒಕ್ಕೂಟ ಪ್ರಯತ್ನ ಮಾಡ್ತಾ ಇದೆ ಅಧಿಕಾರಕ್ಕೆ ಏರಬೇಕು ಅಂತ, ಯಾಕಂದ್ರೆ ಬಿಗ್ ನಂಬರ್ಸ್ ಬಂದಿರೋದ್ರಿಂದ ಅವ್ರು ಸುಮ್ಮನೆ ಕೂರೋದಿಲ್ಲ. ಪ್ರಯತ್ನ ಸಫಲವಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಶರದ್ ಪವಾರ್ ಮೂಲಕ ಪ್ರಯತ್ನ ಮಾಡ್ತಾರೋ, ಲಾಲು ಪ್ರಸಾದ್ ಯಾದವ್ ಮೂಲಕ ಪ್ರಯತ್ನ ಮಾಡ್ತಾರೋ, ಯಾರ ಮೂಲಕ ಪ್ರಯತ್ನ ಮಾಡಿದ್ರು ಕೂಡ ಗದ್ದುಗೆಗೆ ಏರ್ತಾರ, ಆ ಚಾನ್ಸಸ್ ಇದೆಯಾ? ಈ ನಿಟ್ಟಿನಲ್ಲಿ ನಂಬರ್ಸ್ನ ಲೆಕ್ಕಾಚಾರವನ್ನು ನಾವು ಹಾಕಿದ್ರೆ ನಟೇಶ್ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಖಂಡಿತ ಏನು 2014-2019 ನಂತರದಲ್ಲಿ ಇದೀಗ ಇಂಡಿಯಾ ಮೈತ್ರಿಕೂಟ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ತನ್ನ ಸ್ಥಾನಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಅವರ ಟಾರ್ಗೆಟ್ ಇಷ್ಟೇ, ಈ ಬಾರಿ ಯಾವುದೇ ಕಾರಣಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮತ್ತೆ ಗದ್ದುಗೆಗೆ ಏರಿಸಬಾರ್ದು, BJP ಆಡಳಿತವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಕೂಡ ಹೇಳಿಕೆ ಕೊಟ್ಟರು. ಎಕ್ಸಿಟ್ ಪೋಲ್ನ ನಂತರದಲ್ಲಿ ಅವರ ಹೇಳಿಕೆಗಳೇನಿದೆ ಇದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿತ್ತು. ಇದರ ಬಳಿಕ ಇನ್ನು ನಿನ್ನೆಯಷ್ಟೇ ಶರದ್ ಪವಾರ್ ಕೂಡ ನಿತೀಶ್ ಕುಮಾರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ದೂರವಾಣಿ ಕರೆ ಮೂಲಕ ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ಭೇಟಿ ಮಾಡಿ ಅವರ ಜೊತೆ ಚರ್ಚೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಂಡಿ ಮೈತ್ರಿಕೂಟದಿಂದ ಆಗ್ತಾ ಇದೆ. ಯಾಕಂದರೆ ಈ ಬಾರಿ ಇಂಡಿ ಮೈತ್ರಿಕೂಟ ಏನಿದೆ ಇಂದು ಸಂಜೆ 6 ಗಂಟೆಗೆ ಸಭೆಯನ್ನು ಏರ್ಪಡಿಸಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಇಲ್ಲಿ ಬಹಳ ಪ್ರಮುಖವಾಗಿ NDA ಮೈತ್ರಿಕೂಟದಲ್ಲಿ ಪ್ರಧಾನಿ ಹುದ್ದೆಗೆ ಈಗಾಗಲೇ ನರೇಂದ್ರ ಮೋದಿ ಅವರನ್ನ ಫಿಕ್ಸ್ ಮಾಡಿದ್ದಾರೆ. ಆದರೆ ಈ ವಿಚಾರದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಇಂದಿನ ಸಭೆಯಲ್ಲಿ ಅದರ ನಿರ್ಧಾರವೂ ಕೂಡ ಆಗುತ್ತೆ. ಅದರಲ್ಲಿ ನಿತೀಶ್ ಕುಮಾರ್ ಅವರಿಗೆ ಆಫರ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಬಹಳ ವಿಶೇಷ ಆಗುತ್ತೆ. ಯಾಕಂದರೆ ನಿತೀಶ್ ಕುಮಾರ್ ಅವರ ಈ ಹಿಂದಿನ ಬೆಳವಣಿಗೆಯನ್ನು ನೋಡಿದ್ರೆ, ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ 8 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಬದಲಾವಣೆಗಳು ಸಾಕಷ್ಟಾಗಿದೆ. ಇದೇ ಒಂದೇ ಪಕ್ಷದಲ್ಲಿ ಸ್ಥಿರವಾಗಿ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಾಕಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇಂದು ದೆಹಲಿಗೆ ಬಂದಂತಹ ನಿತೀಶ್ ಕುಮಾರನ್ನ ಯಾರು ಎನ್ಕ್ಯಾಚ್ ಮಾಡ್ತಾರೆ? BJP ಪರ ನಿಲ್ತಾರಾ ಅಥವಾ ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಿಲ್ತಾರಾ ಅನ್ನುವುದರ ನಿರ್ಧಾರದ ಮೇಲೆ, ಅವರ ನಿರ್ಧಾರದ ಮೇಲೆ ಜೊತೆಗೆ ಕುತೂಹಲವೂ ಕೂಡ ಹೆಚ್ಚಾಗಿದೆ. ಥ್ಯಾಂಕ್ ಯು ನಟೇಶ್.